ನಟ್ಟು ಬೋಲ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆಗೆ ನಟ ಕಿಚ್ಚನ ಅಡಿಚಿ ನಟ್ಟು ಬೋಲ್ಟು ಹೇಳಿಕೆಗೆ ಲೇಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನಟ ಸುದೀಪ್. ಡಿಸಿಎಂ ಡಿಕೆಗೆ ನಟ ಕಿಚ್ಚನ ಅಡಿಚಿ ನಟ್ಟು ಬೋಲ್ಟು ಟೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ್ಟು ಬೋಲ್ಟು ಹೇಳಿಕೆಗೆ ಲೇಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಹುಚ್ಚ ಕಿಚ್ಚ ಸುದೀಪ್. ನಟ್ಟು ಬೋಲ್ಟು ಸರಿ ಮಾಡಿಸೋಕೆ ಮೆಕ್ಯಾನಿಕ್ ಹತ್ರ ಹೋಗಬೇಕು. ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರಿದ್ದಾರೆ, ಅಂದರೆ ಗೌರವಸ್ಥರಿದ್ದೀವಿ, ನಾವೇನು ಮೈ ಮಾರ್ಕೊಂಡು ಜೀವನ ಮಾಡ್ತಿಲ್ಲ. ಚಿತ್ರರಂಗದಲ್ಲಿರುವವರ ವಿಚಾರ ಚಿತ್ರರಂಗದವರಿಗೆ ಮಾತ್ರ ಗೊತ್ತು, ಸದಾಶಿವನಗರದ ರಾಜಕಾರಣಿ ಗೊತ್ತಿಲ್ಲ. ನಾವು ಪ್ರತಿ ಕ್ಯಾಂಪೇನ್ಗೆ ಹೋಗ್ತೀವಿ ಪಕ್ಷಾತೀತವಾಗಿ. ಬಿಜೆಪಿ ಕರೆದ್ರು ಹೋಗ್ತೀವಿ, ಕಾಂಗ್ರೆಸ್ ಕರೆದ್ರು ಹೋಗ್ತೀವಿ. ಡಿಕೆ ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಡಿಕೆ ಬಗ್ಗೆ ಬಹಳ ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಆದರೆ ಅವರು ಆ ಹೇಳಿಕೆ ಕೊಡೋ ಮುನ್ನ ಕೆಲವು ಸತ್ಯ ಅರ್ಥ ಮಾಡಿಕೊಳ್ಳಬೇಕಿತ್ತು. ಅಷ್ಟೇ ಹೇಳೋದು. ಡಿಸಿಎಂಗೆ ನಟ ಕಿಚ್ಚ ಸುದೀಪ್ ಟಕ್ಕರ್ ಕೊಟ್ಟಿದ್ದಾರೆ. ನೋಡ್ರಿ, ನಾವು ಸ್ವಾಭಿಮಾನದಿಂದ ಬದುಕ್ತಾ ಇದೀವಿ, ಮೈ ಮಾರ್ಕೊಂಡು ಬದುಕ್ತಾ ಇಲ್ಲ. ಏನ್ ಮಾತದು? ನಾವು ಮೈ ಮಾರ್ಕೊಂಡು ಬದುಕ್ತಾ ಇಲ್ಲ. ನಮ್ಮಲ್ಲೊಂದು ವಾಹನ ಇದ್ರೆ ಆ ವಾಹನ ಏನಾದ್ರೂ ಕೆಟ್ಟು ಹೋದ್ರೆ ಮೆಕ್ಯಾನಿಕ್ ಜೊತೆನೆ ತೋರಿಸ್ಬೇಕು. ನಾವು ಹೋಗಿ ಸರಿ ಮಾಡೋದಕ್ಕಾಗಲ್ಲ. ನಾವು ಅದರ ಎಕ್ಸ್ಪರ್ಟ್ಗಳಾಗಿರೋದಿಲ್ಲ, ಮೆಕ್ಯಾನಿಕ್ ಅದರ ಎಕ್ಸ್ಪರ್ಟು. ಹಂಗೇನೆ ಚಿತ್ರರಂಗದ ಕುಂದುಕೊರತೆಗಳೇನು, ಚಿತ್ರರಂಗ ಏನು ಅನ್ನೋದು ಚಿತ್ರರಂಗದಲ್ಲಿ ಇರ್ತಕ್ಕಂತಹ ಆಕ್ಟರ್ಗಳಿಗೆ, ಕಲಾವಿದರಿಗೆ ಗೊತ್ತು, ಬಣ್ಣ ಹಚ್ಚೋರಿಗೆ ಗೊತ್ತು. ಡಿ ಕೆ ಶಿವಕುಮಾರ್ ಬಣ್ಣ ಹಚ್ಚೋರಲ್ಲ, ಅವರೊಬ್ಬ ರಾಜಕಾರಣಿ. ಅವ್ರಿಗೆ ಏನೇನೂ ಗೊತ್ತಿಲ್ಲ. ಏನೇನು ಗೊತ್ತಿಲ್ಲದೆ ಚಿತ್ರರಂಗದ ಬಗ್ಗೆ ಮಾತನಾಡಬಾರ್ದು ಅಂತ ಅರ್ಥ ಅದ್ರದ್ದು. ಅವ್ರ ವ್ಯಾಖ್ಯಾನ ಹಂಗಿತ್ತು. ಚಿತ್ರರಂಗದಲ್ಲಿ ಸಾಕಷ್ಟು ಜನ ಗೌರವಸ್ಥರಿದ್ದಾರೆ, ಹಿರಿಯ ಕಲಾವಿದರು ಅಂತ ಕರೆಸಿಕೊಳ್ಳುವ ಈಗಿನ ಶಿವರಾಜ್ ಕುಮಾರ್ ಆಗಿರಲಿ, ರವಿಚಂದ್ರನ್ ಆಗಿರಲಿ, ಜಗ್ಗೇಶ್ ಆಗಿರಲಿ, ರಾಕ್ಲೈನ್ ವೆಂಕಟೇಶ್ ಆಗಿರಲಿ. ಸೊ ಹೀಗೆ ಒಂದಷ್ಟು ಹಿರಿಯ ಕಲಾವಿದರು ಇದ್ದಾರೆ, ಅವರ ಬಗ್ಗೆ ಮಾತನಾಡ್ತಾರೆ. ಫಿಲಂ ಚೇಂಬರ್ ಇದೆ. ಇನ್ನು ಫಿಲಂ ಇಂಡಸ್ಟ್ರಿ ಅಥವಾ ಸಿನಿಮಾ ಇಂಡಸ್ಟ್ರಿಯ ಕುಂದುಕೊರತೆಗಳನ್ನು ಮಾತನಾಡೋದಕ್ಕೆ ಹಿರಿಯರಿದ್ದಾರೆ. ಗಾಡಿ ಸಮಸ್ಯೆಗೆ ಒಳಗಾದಾಗ ಮೆಕ್ಯಾನಿಕ್ಗೆ ಗೊತ್ತಾಗುತ್ತೆ ಈ ಗಾಡಿಲಿ ಏನು ಸಮಸ್ಯೆ ಅನ್ನೋದು, ನಮಗಳಿಗೆ ಗೊತ್ತಾಗಲ್ಲ. ಹಾಗಾಗಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅದರಲ್ಲಿರ್ತಕ್ಕಂಥ ಕುಂದುಕೊರತೆಗಳು ಗೊತ್ತಾಗೋದು ಫಿಲಮಿನ ಕಲಾವಿದರಿಗೆ, ಅರ್ಥಾತ್ ಅದರ ಹಿರಿಯ ಕಲಾವಿದರುಗಳಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಿಲಂ ಚೇಂಬರಿಗೆ. ನಿಮಗೇನು ಗೊತ್ತಾಗುತ್ತೆ ಅಂತ ಕೇಳವ್ರೆ ಯಾರು? ನಟ ಸುದೀಪ್. ಸೊ ಅತಿ ವಿಳಂಬವಾದ ರಿಯಾಕ್ಷನ್ ಆಗಿದ್ರೂ ಕೂಡ ಆ ವಿಳಂಬ ರಿಯಾಕ್ಷನಲ್ಲಿ ಬಹಳಷ್ಟು ತೀವ್ರತೆಗಳು ಕೂಡ ಎದ್ದು ಕಾಣ್ತಾ ಇತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.